ಕೊರೋನಾ ಆರ್ಭಟ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಕೊರೋನಾ ಕರಿಛಾಯೆ ಈಗ ಆವರಿಸ್ತಾ ಇದೆ. ಬಹಳ ಮುಖ್ಯವಾಗಿ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ 32 ಆಕ್ಟಿವ್ ಕೇಸ್ಗಳಿವೆ. ಸಿಲಿಕಾನ್ ಸಿಟಿಯಲ್ಲಿ ಕಿಲ್ಲರ್ ಕೊರೋನಾ ಅಬ್ಬರಿಸ್ತಾ ಇದೆ, ಅಬ್ಬರಿಸಿ ಬೊಬ್ಬರಿತಾ ಇದೆ. ಬೆಂಗಳೂರು ನಗರದಲ್ಲಿ 38 ಪ್ರಕರಣಗಳು ಈಗ ಸಕ್ರಿಯ. ದಿನದಿಂದ ದಿನಕ್ಕೆ ಕೋವಿಡ್ ಕೇಸ್ಗಳ ಸಂಖ್ಯೆ ಕೂಡ ಏರಿಕೆಯಾಗಿದೆ. 38 ಪ್ರಕರಣ ಪತ್ತೆಯಾದರೂ ಎಂದಿನಂತೆ ಜನಜೀವನ ಇದೆ. ಒಟ್ಟಾರೆ ದೇಶದಾದ್ಯಂತ 257 ಕೇಸ್ಗಳು ಪತ್ತೆಯಾಗಿದೆ. ನಗರದ ಮೆಜೆಸ್ಟಿಕ್ನಲ್ಲಿ ಎಂದಿನಂತೆ ಜನರು ಓಡಾಡ್ತಾ ಇದ್ದಾರೆ. ಕೇರ್ ಮಾರ್ಕೆಟೆಯಲ್ಲೂ ಕೂಡ ಎಂದಿನಂತೆ ವ್ಯಾಪಾರ ವಹಿವಾಟು ನಡೀತಾ ಇದೆ. ನಗರವಾಸಿಗಳಿಗೆ ಕೊರೋನಾ ಭಯವೇ ಇಲ್ವಾ? ಸಿಲಿಕಾನ್ ಸಿಟಿಯಲ್ಲಿ ನಿಜಕ್ಕೂ ಕಿಲ್ಲರ್ ಕೊರೋನಾ ಅಬ್ಬರಿಸ್ತಾ ಇದ್ರೂ ಕೂಡ ಜನರು ಮಾತ್ರ ನಾರ್ಮಲ್ ಆಗಿದ್ದಾರೆ. ಸಹಜವಾಗಿ ಓಡಾಡಿಕೊಂಡು ವ್ಯಾಪಾರ ವ್ಯವಹಾರ ಮಾಡಿಕೊಂಡು ಪ್ರಯಾಣವನ್ನು ಮಾಡಿಕೊಂಡು ಮೆಜೆಸ್ಟಿಕ್ನಲ್ಲಿ ಎಲ್ಲಂದರಲ್ಲಿ ನಿಂತ್ಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಭಯ ಇಲ್ಲ. ಜೊತೆಗೆ ನಿನ್ನೆ ಕೂಡ ದಿನೇಶ್ ಗುಂಡೂರಾವ್ ಕೂಡ ಆತಂಕ ಪಡೋದೇನು ಬೇಡ, ಆದರೆ ಎಚ್ಚರಿಕೆಯಿಂದ ಇರಿ ಅಂತ ಒಂದು ಕಿವಿ ಮಾತನ್ನು ಹೇಳಿದ್ದಾರೆ. ಆದರೆ ಯಾರ ಮುಖದಲ್ಲೂ ಕೂಡ ಮಾಸ್ಕ್ಗಳನ್ನು ನಾವು ಕಾಣ್ತಾ ಇಲ್ಲ. ಜನ ಎಂದಿನಂತೆ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಮೆಜೆಸ್ಟಿಕ್ನ ಚಿತ್ರಣಗಳನ್ನು ಗಮನಿಸ್ತಾ ಇದ್ದೀರಾ. ಇನ್ನು ಮೆಜೆಸ್ಟಿಕ್ಕಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನರು ಓಡಾಡ್ಕೊಂಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ವಾಕ್ ಥ್ರೂ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಈಗಾಗಲೇ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಪತ್ತೆ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಸಹ ಒಂದಷ್ಟು ರೂಲ್ಸ್ ಗಳನ್ನ ಹಾಕೋದಕ್ಕೆ ಮುಂದಾಗ್ತಾ ಇದೆ. ಜೊತೆಗೆ ಬಿಬಿಎಂಪಿಯು ಸಹ ನಾಳೆ, ಜಿಬಿಎ ಸಹ ನಾಳೆ ಮೀಟಿಂಗ್ ಅನ್ನ ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ನಾಳೆ ಮೀಟಿಂಗ್ ನ ಬಳಿಕ ಏನೆಲ್ಲ ಹೇಳ್ತಾರೆ ಅನ್ನುವಂಥದ್ದನ್ನ ಆಕ್ಚುಲಿ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಇವತ್ತು ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಜನರು ಓಡಾಡ್ತಾ ಇದ್ದಾರೆ. ನಾನು ಈ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಸಂಪೂರ್ಣವಾಗಿ ಇದು ಮೆಜೆಸ್ಟಿಕ್ ನಲ್ಲಿ ಇರುವಂತಹ ದೃಶ್ಯಾವಳಿಗಳು. ಕೋವಿಡ್ ನಿಂದಾಗಿ ಆದ್ರೂ ಸಹ ಯಾವುದೇ ಸಮಸ್ಯೆಗಳು ಇವತ್ತು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾರು ಮಾಸ್ಕ್ ಹಾಕಿಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ. ಆದ್ರೆ ಜನರು ಸೆಲ್ಫ್ ಕೇರ್ ಆದ್ರೂ ತಗೋಬೇಕಿತ್ತು ಅನ್ನುವಂತಹದ್ದು. ಆದ್ರೂ ಸಹ ಯಾವುದೇ ರೀತಿಯಾಗಿ ಆದ್ರೆ ಅಲ್ಲಲ್ಲೇ ಒಂದಷ್ಟು ಜನರನ್ನ ನಾವು ನೋಡಬಹುದು ಮಾಸ್ಕ್ ಗಳನ್ನ ಹಾಕೊಂಡು ಓಡಾಡ್ತಾ ಇರುವಂತಹದ್ದು. ಆದ್ರೆ ಸಂಪೂರ್ಣವಾಗಿ ಜನರು ಏನು ಯಾವುದೇ ರೀತಿಯಾದಂತಹ ಕೋವಿಡ್ ಪ್ರಿಕಾಷನ್ಸ್ ನ ಈಗಾಗಲೇ ತೆಗೆದುಕೊಂಡಿಲ್ಲ. ಸೊ ಯಥಾವತ್ತಾಗಿ ಬಸ್ಗಳಾಗಿರ್ಬೋದು, ಜೊತೆಗೆ ಆಟೋ ಚಾಲಕರ ಸಂಚಾರ ಆಗಿರ್ಬೋದು, ಜೊತೆಗೆ ಪ್ರಯಾಣಿಕರ ಸಂಚಾರ ಸಹ ಈ ಯಥಾಸ್ಥಿತಿ ಆಗಿರುವಂತದ್ದು. ಎಂದಿನಂತೆ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ, ಎಂದಿನಂತೆ ತಮ್ಮ ತಮ್ಮ ವರ್ಕ್ಗಳಲ್ಲಿ ಮುಂದಾಗ್ತಾ ಇರುವಂತಹದ್ದು. ಸೊ ಇನ್ನೂ ಹೆಚ್ಚಾದ್ರೆ ಅಕಸ್ಮಾತ್ ಕೋವಿಡ್ ನ ಸಂಖ್ಯೆ ಪಾಸಿಟಿವ್ ಕೇಸ್ಗಳು ಜಾಸ್ತಿ ಆದ್ರೆ ಸರ್ಕಾರಗಳು ಒಂದಷ್ಟು ರೂಲ್ಸ್ ಅನ್ನ ಹೇಳುತ್ತೆ. ಆ ರೂಲ್ಸ್ ನ ಬಳಿಕ ಜನರು ಅದನ್ನ ಫಾಲೋ ಮಾಡಬಹುದು ಅನ್ನುವಂತಹದ್ದು. ಸೊ ಮೆಜೆಸ್ಟಿಕ್ ನಲ್ಲಿ ಈ ರೀತಿಯಾದಂತಹ ವಾತಾವರಣ ಇವತ್ತಿದೆ. ಇದೇ ರೀತಿಯಾಗಿ ಕೋವಿಡ್ ಪ್ರಕರಣಗಳು ಮತ್ತೆ ಉಲ್ಬಣಗೊಂಡ್ರೆ ಖಂಡಿತವಾಗ್ಲೂ ಲಾಕ್ಡೌನ್ ಹಾಕ್ತಾರ ಅಥವಾ ಇಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಫಾಲೋ ಮಾಡ್ಬೇಕು ಅಂತ ಹೇಳಿ ಸರ್ಕಾರ ರೂಲ್ಸ್ ಬಿಡುಗಡೆ ಮಾಡುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮಿ ಬಾಗಿಗುಂಡಿ, ಅಶ್ವತಿ ನ್ಯೂಸ್, ಬೆಂಗಳೂರು.